ಸಿಎಂ ಆದರೂ ಕೂಡ ಪ್ರಶ್ನೆ ಮಾಡೋದನ್ನು ಮರೆಯಲಿಲ್ಲ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಕಳೆದ 3 ದಿನಗಳಿಂದ ಸಿಎಂ ಅವರನ್ನು ನಿರಂತರವಾಗಿ ಪ್ರಶ್ನೆಯನ್ನ ಮಾಡ್ತಾ ಬಂದಿದ್ದೀವಿ. ಇವತ್ತು ಕೂಡ ಪ್ರಶ್ನೆಯನ್ನ ಮಾಡಿದ್ದು, ನಿನ್ನೆ ಕೂಡ ಪ್ರಶ್ನೆಯನ್ನ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಾಗ್ತಿದೆ ಸರ್, ಯಾವಾಗ ಕ್ರಮ ಅಂತಂದಾಗ ಈಗಾಗಲೇ ಡ್ರಗ್ ಕಂಟ್ರೋಲರ್ ವಿರುದ್ಧ ಕ್ರಮವನ್ನ ತಗೊಂಡಿದ್ದೀವಿ, ವರದಿ ಬರಲಿ, ವರದಿ ಬಂದ ಬಳಿಕ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ಕಠಿಣವಾಗಿ ತಗೊಳ್ತೀವಿ ಅಂತೇಳಿ ಚಾಮರಾಜನಗರದಲ್ಲಿ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೃತರ ಕುಟುಂಬಕ್ಕೆ ಹೆಚ್ಚಿನ ಪರಿಹಾರಕ್ಕೆ ಆಗ್ರಹ ಕೂಡ ಕೇಳಿ ಬಂದಿದೆ ಅಂದಾಗ ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ಸಿದ್ದರಾಮಯ್ಯ ಅವರು ಸೈಲೆಂಟ್. ಇವನ್ನ ಸಸ್ಪೆಂಡ್ ಮಾಡಿದ್ದು ಯಾರನ್ನ, ಡ್ರಗ್ ಕಂಟ್ರೋಲರ್ ಸಸ್ಪೆಂಡ್ ಮಾಡಿ ಅವ್ರು ಯಾರು ಔಷಧಿ ಸಪ್ಲೈ ಮಾಡಿದ್ರಲ್ಲ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ ಹಾಕಿದ್ದು. ಜೊತೆಗೆ ಒಂದು ಕಮಿಟಿ ಕೂಡ ಮಾಡಿದ್ದು, ಡೆವಲಪ್ಮೆಂಟ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಕೂಡ ಮಾಡಿದ್ದು. ಅವರು ಒಂದು ವರದಿ ಕೊಡಿ ಅಂತ ಹೇಳಿದ್ದು. ಅವ್ರು ವರದಿ ಕೊಟ್ಟ ಮೇಲೆ ಯಾರು ತಪ್ಪಿತಸ್ಥಿದ್ರು ಅವ್ರ ಮೇಲೆ ಕ್ರಮ ತಗೋತೀವಿ. ಈಗಾಗಲೇ ತಗೊಂಡಿದ್ದೀವಿ, ಇನ್ನು ಮುಂದೇನು ಕೂಡ ತಗೋತೀವಿ. ಕೋಮು ಸವಾರ್ಥ ಗಲಾಟೆ 5 ಲಕ್ಷ ಪರಿಹಾರ ಕೊಡ್ತಾರೆ, ಜೀವಗಳು ಹೋಗಿದೆ, ಆದ್ರೆ ಬರೀ 2 ಲಕ್ಷ ಕೊಟ್ಟರು ಸರಿ ಇಲ್ಲ ಅಂತ ಯಾರು ನೀನ್ ಹೇಳ್ತಾ ಇದೀಯ? ಅಲ್ಲ ಸರ್, ಜನಗಳು ಕೂಡ ಕೇಳ್ತಾ ಇದಾರೆ ಸರ್. ಯಾವ ಜನಗಳಪ್ಪ? ಕುಟುಂಬಸ್ಥರು ಕೇಳ್ತಾ ಇದಾರೆ ಸರ್, ದುಡ್ಡು ಕಡಿಮೆ ಆಯ್ತು ಅಂತ ಸರ್. ಈಗ ಶ್ರೀರಾಮುಲು ಬಿಜೆಪಿ ಪ್ರತಿಭಟನೆ ಮಾಡ್ತಾರೆ ಬಳ್ಳಾರಿಯಲ್ಲಿ. ಶ್ರೀರಾಮುಲು ನೇತೃತ್ವ ಬಾಣಂತಿಯರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನಂತ ಏಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವತ್ತು. ಏನು ಬಾಣಂತಿಯರ ಶ್ರೀರಾಮುಲು ಅವರು ಸಾವಿನ ಪ್ರಕರಣ ನೋಡ, ಈಗ ವರದಿ ಬರಲಿ, ಅವ್ರ ಮೇಲೆ ಕ್ರಮ ತಗೋತೀವಿ. ಕೋಮು ಸವಾರ್ಥ ಗಲಾಟೆ 5 ಲಕ್ಷ ಪರಿಹಾರ ಕೊಡ್ತಾರೆ, ಜೀವಗಳು ಹೋಗಿದೆ, ಆದ್ರೆ ಬರೀ 2 ಲಕ್ಷ ಕೊಟ್ಟರು ಸರಿ ಇಲ್ಲ ಅಂತ ಯಾರು ನೀನ್ ಹೇಳ್ತಾ ಇದೀಯ? ಅಲ್ಲ ಸರ್, ಜನಗಳು ಕೂಡ ಕೇಳ್ತಾ ಇದಾರೆ ಸರ್. ಯಾವ ಜನಗಳಪ್ಪ? ಕುಟುಂಬಸ್ಥರು ಕೇಳ್ತಾ ಇದಾರೆ ಸರ್, ದುಡ್ಡು ಕಡಿಮೆ ಆಯ್ತು ಅಂತ ಸರ್. ಈಗ ಶ್ರೀರಾಮುಲು ಬಿಜೆಪಿ ಪ್ರತಿಭಟನೆ ಮಾಡ್ತಾರೆ ಬಳ್ಳಾರಿಯಲ್ಲಿ. ಶ್ರೀರಾಮುಲು ನೇತೃತ್ವ ಬಾಣಂತಿಯರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನಂತ ಏಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವತ್ತು. ಏನು ಬಾಣಂತಿಯರ ಶ್ರೀರಾಮುಲು ಅವರು ಸಾವಿನ ಪ್ರಕರಣ ನೋಡ, ಈಗ ವರದಿ ಬರಲಿ, ಅವ್ರ ಮೇಲೆ ಕ್ರಮ ತಗೋತೀವಿ. ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಆ ಪ್ರಶ್ನೆಯನ್ನ ಮಾಡಿದ್ದು. 2 ಲಕ್ಷ ರೂಪಾಯಿ ಪರಿಹಾರ ಸಾಕಾಗ್ತಿಲ್ಲ ಅನ್ನೋದು ಒಂದು ಕಡೆ ಆದರೆ ಇನ್ನೂ ಸೇರೇ ಇಲ್ವಂತೆ ಅನ್ನೋ ವಿಚಾರವನ್ನ ಪ್ರಶ್ನೆ ಮಾಡಿದಾಗ ಯಾರು ನೀವೇ ಹೇಳ್ತಿರೋದು ಅಂತ ಕೇಳಿದ್ರು. ಅದು ನಮ್ಮ ಪ್ರತಿನಿಧಿ ಮೈಸೂರು ರಿಪೋರ್ಟರ್ ವಿನೋದನ್ನ. ಇಲ್ಲಿ ನೆಕ್ಸ್ಟ್ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವ್ರನ್ನ ಕೂಡ ಇವತ್ತು ಪ್ರಶ್ನೆ ಮಾಡಿದ್ವಿ. ದಿನೇಶ್ ಗುಂಡೂರಾವ್ ಅವರು ಕೂಡ ಸಿಗ್ತಾರೆ, ಅದಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾರೆ. ನಾವು ಕಠಿಣ ಕ್ರಮವನ್ನ ತೆಗೆದುಕೊಳ್ತೀವಿ, ಈಗ ತಪ್ಪಿತಸ್ಥರಾಗಿದ್ರು ಕೂಡ ನಾವು ಕ್ರಮಕ್ಕೆ ಆಗ್ರಹಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ತಪ್ಪು ಯಾರೇ ಮಾಡಿಲಿ ಕಠಿಣ ಶಿಸ್ತು ಕ್ರಮ ಆಗ್ಲೇಬೇಕು ಸಚಿವರೇ, ಇಲ್ಲಾಂದ್ರೆ ನಾವು ಪ್ರಶ್ನೆ ಮಾಡ್ತೀವಿ ನಿಮ್ಮನ್ನ. ಯಾರು ತಪ್ಪು ಮಾಡಿದ್ದಾರೆ ಅವರನ್ನ ಬಹಿರಂಗಪಡಿಸಿ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡೋದು ತಪ್ಪೇನಿಲ್ಲ, ಹೌದು ತಪ್ಪು ಅಂತ ನಾವು ಕೂಡ ಹೇಳ್ತಾ ಇಲ್ಲ, ಯಾರು ಕೂಡ ಹೇಳ್ತಿಲ್ಲ. ಒಂದು ವಿಷಯ ಕೂಡ ಮುಚ್ಚಿ ಹಾಕುವ ಪ್ರಮೇಯ ಇಲ್ಲ. ಬೆಂಗಳೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ತಪ್ಪು ಮಾಡಿದವರ ವಿರುದ್ಧ ಕಠಿಣ ಶಿಸ್ತು ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ತಗೊಂಡಿಲ್ಲ ಅಂದ್ರೆ ನಾವು ಸುಮ್ಮನೆ ಬಿಡ್ಬೇಕಲ್ಲ, ಪ್ರಶ್ನೆ ಮಾಡೇ ಮಾಡ್ತೀವಿ. ನೋಡೋಣ, ಇದು ವರದಿ ಬರೋದಕ್ಕೆ ಎಷ್ಟು ದಿನ ಆಗುತ್ತೆ, ಅದನ್ನ ಬಹಿರಂಗ ಪಡಿಸೋದಕ್ಕೆ ನಮಗೆ ಬಹಿರಂಗ ಪಡಿಸೋದು ಬೇಡ. ನೀವು ಅವ್ರ ವಿರುದ್ಧ ಕಠಿಣ ಕ್ರಮ ತಗೊಳ್ಳಿ ಸಾಕು. ಮುಂದೆ ಈಗಾಗದಂತೆ ಕ್ರಮವನ್ನ ಜರುಗಿಸಿ ಸಾಕು. ನೋಡಿ ಏನ್ ಹೇಳಿದ್ದಾರೆ ಅಂತ. ನೆನ್ನೆ ಹೋಗಬೇಕಾಗಿತ್ತು, ಬಟ್ ನೆನ್ನೆ ಕ್ಯಾಬಿನೆಟ್ ಇರೋದ್ರಿಂದ ನೆನ್ನೆ ಹೋಗಲಿಲ್ಲ. ಆದರೆ ಇದರ ಬಗ್ಗೆ ಈಗಾಗಲೇ ಎಲ್ಲ ಹೇಳಿದ್ದೀವಿ. ನಮ್ಮ ಕಡೆಯಿಂದ ಏನೇನು ಕ್ರಮಗಳು ತಗೊಳ್ತಾ ಇದ್ದೀವಿ, ಎಲ್ಲಿ ಏನಾಗಿದೆ, ಮತ್ತು ಯಾರಾದರೂ ತಪ್ಪು ಮಾಡಿದ್ರೆ ಖಂಡಿತ ಅವ್ರ ಮೇಲೆ ಕ್ರಮ ಆಗುವಂಥದ್ರಲ್ಲಿ ಯಾವುದೇ ಎರಡು ಮಾತು ಇರೋದಿಲ್ಲ. ಅನೇಕ ಕ್ರಮಗಳು ತೊಗೊಂಡಿದ್ದೀವಿ. ಈಗ ಮುಂದೆ ಏನು ಮಾಡಬೇಕು ಅಂತ ಅದರದ್ದು ಕೂಡ ಎಲ್ಲ ನಾವು ಹಲವಾರು ರೀತಿಯಲ್ಲಿ ಕೂಡ ನೋಡ್ತಾ ಇದ್ದೀವಿ. ಆ ಕಂಪನಿ ಮೇಲೆ ಯಾವ ರೀತಿ ಆ್ಯಕ್ಷನ್ ತೊಗೋಬೋದು, ಆಮೇಲೆ ಬೇರೆ ಬೇರೆ ಲ್ಯಾಬ್ಗಳು ಹೇಗೆ ಸರಿ ಇದೆ ಅಂತ ಅವರು ಟೆಸ್ಟ್ ಮಾಡಿಕೊಟ್ಟಿದ್ದಾರೆ. NABL ಲ್ಯಾಬ್ಗಳು ಕೂಡ ನಮಗೆ ವರದಿ ಕೊಟ್ಟಾಗ ಎಲ್ಲ ಕರೆಕ್ಟಾಗಿದೆ ಅಂತ ಅವ್ರು ಹೆಂಗೆ ಕೊಟ್ಟರು, ಮತ್ತು ನಮ್ಮ ಡ್ರಗ್ ಕಂಟ್ರೋಲ್ ಲ್ಯಾಬ್ ಅವರು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದಾರೆ, ಇದೆಲ್ಲವನ್ನು ಕೂಡ ನಾವು ನೋಡಬೇಕಾಗ್ತದೆ. ಮತ್ತು ಇದರ ಬಗ್ಗೆ ಎನ್ಕ್ವೈರಿ ಕೂಡ ನಮ್ಮ ಡೆವಲಪ್ಮೆಂಟ್ ಕಮಿಷನರ್ ಮಾಡ್ತಾ ಇದ್ದಾರೆ. ಸೊ ಅವರ ಒಂದು ರಿಪೋರ್ಟ್ ಕೂಡ ಬರ್ತದೆ. ಲೋಕಾಯುಕ್ತರು ಹೋಗೋದ್ರ ತಪ್ಪೇನಿಲ್ಲ, ಯಾಕಂದರೆ ಲೋಕಾಯುಕ್ತರು ಎಷ್ಟು ನಮಗೆ ನೋಡಿ ಪಾರದರ್ಶಕತೆ ಇರಬೇಕು, ಹೊಣೆಗಾರಿಕೆ ಇರಬೇಕು, ಮತ್ತು ಸತ್ಯಾಂಶಗಳು ಹೊರಗೆ ಬರಬೇಕು. ಯಾವ ಒಂದು ವಿಷಯ ಕೂಡ ಮುಚ್ಚಾಕುವಂಥ ಪ್ರಶ್ನೆ ಇರೋದಿಲ್ಲ. ಅದರಿಂದ ಲೋಕಾಯುಕ್ತರು ಎಲ್ಲಿಗೆ ಬಳ್ಳಾರಿಗೆ ಹೋಗಿದ್ದಾರಾ? ಒಳ್ಳೇದು. ಅಲ್ಲಿಗೆ ಹೋಗಿದ್ರೆ ಅವರು ಕೂಡ ನೋಡ್ಕೊಂಡು ಬರಲಿ. ಯಾಕಂತ ಹೇಳಿದ್ರೆ
ನಾವು ಇದರಲ್ಲಿ ನಾವು ಮುಕ್ತವಾಗಿ ಇದನ್ನು, ಯಾಕಂದರೆ ವ್ಯವಸ್ಥೆಗಳು ಸರಿ ಹೋಗಬೇಕು. ಈಗ ನಾನು ಹೋಗ್ಬಿಟ್ಟು ಬರ್ತಾ ಇದ್ದೀನಿ, ನಾನು ನೆನ್ನೆನೇ ಹೋಗಬೇಕಾಗಿತ್ತು, ಬಟ್ ನೆನ್ನೆ ಕ್ಯಾಬಿನೆಟ್ ಇರೋದ್ರಿಂದ ನೆನ್ನೆ ಹೋಗಲಿಲ್ಲ. ಆದರೆ ಇದರ ಬಗ್ಗೆ ಈಗಾಗಲೇ ಎಲ್ಲ ಹೇಳಿದ್ದೀವಿ. ನಮ್ಮ ಕಡೆಯಿಂದ ಏನೇನು ಕ್ರಮಗಳು ತಗೊಳ್ತಾ ಇದ್ದೀವಿ, ಎಲ್ಲಿ ಏನಾಗಿದೆ, ಮತ್ತು ಯಾರಾದರೂ ತಪ್ಪು ಮಾಡಿದರೆ ಖಂಡಿತ ಅವ್ರ ಮೇಲೆ ಕ್ರಮ ಆಗುವಂಥದ್ರಲ್ಲಿ ಯಾವುದೇ ಎರಡು ಮಾತು ಇರೋದಿಲ್ಲ. ಅನೇಕ ಕ್ರಮಗಳು ತೊಗೊಂಡಿದ್ದೀವಿ. ಈಗ ಸಿಎಂ ಆದರೂ ಕೂಡ ಪ್ರಶ್ನೆ ಮಾಡೋದನ್ನು ಮರೀಲಿಲ್ಲ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಕಳೆದ 3 ದಿನಗಳಿಂದ ಸಿಎಂ ಅವರನ್ನು ನಿರಂತರವಾಗಿ ಪ್ರಶ್ನೆಯನ್ನು ಮಾಡ್ತಾ ಬಂದಿದ್ದೀವಿ. ಇವತ್ತು ಕೂಡ ಪ್ರಶ್ನೆಯನ್ನು ಮಾಡಿದ್ದು, ನಿನ್ನೆ ಕೂಡ ಪ್ರಶ್ನೆಯನ್ನು ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಾಗ್ತಿದೆ ಸರ್, ಯಾವಾಗ ಕ್ರಮ ಅಂತಂದಾಗ ಈಗಾಗಲೇ ಡ್ರಗ್ ಕಂಟ್ರೋಲರ್ ವಿರುದ್ಧ ಕ್ರಮವನ್ನು ತಗೊಂಡಿದ್ದೀವಿ, ವರದಿ ಬರಲಿ, ವರದಿ ಬಂದ ಬಳಿಕ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕಠಿಣವಾಗಿ ತಗೊಳ್ತೀವಿ ಅಂತೇಳಿ ಚಾಮರಾಜನಗರದಲ್ಲಿ ಸಿದ್ದರಾಮಯ್ಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೃತರ ಕುಟುಂಬಕ್ಕೆ ಹೆಚ್ಚಿನ ಪರಿಹಾರಕ್ಕೆ ಆಗ್ರಹ ಕೂಡ ಕೇಳಿ ಬಂದಿದೆ ಅಂದಾಗ ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ಸಿದ್ದರಾಮಯ್ಯವರು ಸೈಲೆಂಟ್. ಇವನ್ನ ಸಸ್ಪೆಂಡ್ ಮಾಡಿದ್ದು ಯಾರನ್ನ, ಡ್ರಗ್ ಕಂಟ್ರೋಲರ್ ಸಸ್ಪೆಂಡ್ ಮಾಡಿ ಅವ್ರು ಯಾರು ಔಷಧಿ ಸಪ್ಲೈ ಮಾಡಿದ್ರಲ್ಲ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ದು. ಜೊತೆಗೆ ಒಂದು ಕಮಿಟಿ ಕೂಡ ಮಾಡಿದ್ದು, ಡೆವಲಪ್ಮೆಂಟ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಕೂಡ ಮಾಡಿದ್ದು. ಅವರು ಒಂದು ವರದಿ ಕೊಡಿ ಅಂತ ಹೇಳಿದ್ದು. ಅವ್ರು ವರದಿ ಕೊಟ್ಟ ಮೇಲೆ ಯಾರು ತಪ್ಪಿತಸ್ಥಿದ್ರು ಅವ್ರ ಮೇಲೆ ಕ್ರಮ ತಗೋತೀವಿ. ಈಗಾಗಲೇ ತಗೊಂಡಿದ್ದೀವಿ, ಇನ್ನು ಮುಂದೇನು ಕೂಡ ತಗೋತೀವಿ. ಕೋಮು ಸೌಹಾರ್ದ ಗಲಾಟೆ ಆದ್ರೆ 5 ಲಕ್ಷ ಪರಿಹಾರ ಕೊಡ್ತಾರೆ, ಜೀವಗಳು ಹೋಗಿದೆ. ಆದ್ರೆ ಬರೀ 2 ಲಕ್ಷ ಕೊಟ್ಟರು ಸರಿ ಇಲ್ಲ ಅಂತ ಯಾರು ನೀನ್ ಹೇಳ್ತಾ ಇದ್ದೀಯ? ಅಲ್ಲ ಸರ್, ಜನಗಳು ಕೂಡ ಕೇಳ್ತಾ ಇದಾರೆ ಸರ್. ಯಾವ ಜನಗಳಪ್ಪ? ಕುಟುಂಬಸ್ಥರು ಕೇಳ್ತಾ ಇದಾರೆ ಸರ್, ದುಡ್ಡು ಕಡಿಮೆ ಆಯ್ತು ಅಂತ ಸರ್. ಈಗ ಶ್ರೀರಾಮುಲು ಬಿಜೆಪಿ ಪ್ರತಿಭಟನೆ ಮಾಡ್ತಾರೆ ಬಳ್ಳಾರಿಯಲ್ಲಿ. ಶ್ರೀರಾಮುಲು ನೇತೃತ್ವ ಬಾಣಂತಿಯರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನಂತ ಏಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವತ್ತು. ಏನು ಶ್ರೀರಾಮುಲು ಸಾವಿನ ಪ್ರಕರಣ ನೋಡ, ಈಗ ವರದಿ ಬಲ್ಲಿ ಅವ್ರ ಮೇಲೆ ಕ್ರಮ ತಗೋತೀವಿ. ಕೋಮು ಸೌಹಾರ್ದ ಗಲಾಟೆ ಆದ್ರೆ 5 ಲಕ್ಷ ಪರಿಹಾರ ಕೊಡ್ತಾರೆ, ಜೀವಗಳು ಹೋಗಿದೆ. ಆದ್ರೆ ಬರೀ 2 ಲಕ್ಷ ಕೊಟ್ಟರು ಸರಿ ಇಲ್ಲ ಅಂತ ಯಾರು ನೀನ್ ಹೇಳ್ತಾ ಇದ್ದೀಯ? ಅಲ್ಲ ಸರ್, ಜನಗಳು ಕೂಡ ಕೇಳ್ತಾ ಇದಾರೆ ಸರ್. ಯಾವ ಜನಗಳಪ್ಪ? ಕುಟುಂಬಸ್ಥರು ಕೇಳ್ತಾ ಇದಾರೆ ಸರ್, ದುಡ್ಡು ಕಡಿಮೆ ಆಯ್ತು ಅಂತ ಸರ್. ಈಗ ಶ್ರೀರಾಮುಲು ಬಿಜೆಪಿ ಪ್ರತಿಭಟನೆ ಮಾಡ್ತಾರೆ ಬಳ್ಳಾರಿಯಲ್ಲಿ. ಶ್ರೀರಾಮುಲು ನೇತೃತ್ವ ಬಾಣಂತಿಯರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನಂತ ಏಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವತ್ತು. ಏನು ಶ್ರೀರಾಮುಲು ಸಾವಿನ ಪ್ರಕರಣ ನೋಡ, ಈಗ ವರದಿ ಬಲ್ಲಿ ಅವ್ರ ಮೇಲೆ ಕ್ರಮ ತಗೋತೀವಿ. ಈಗ ತಪ್ಪಿತಸ್ಥರಾಗಿದ್ರು ಕೂಡ ನಾವು ಕ್ರಮಕ್ಕೆ ಆಗ್ರಹಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ತಪ್ಪು ಯಾರೇ ಮಾಡಿಲಿ ಕಠಿಣ ಶಿಸ್ತು ಕ್ರಮ ಆಗ್ಲೇಬೇಕು ಸಚಿವರೇ, ಇಲ್ಲಾಂದ್ರೆ ನಾವು ಪ್ರಶ್ನೆ ಮಾಡ್ತೀವಿ ನಿಮ್ಮನ್ನ. ಯಾರು ತಪ್ಪು ಮಾಡಿದ್ದಾರೆ ಅವರನ್ನ ಬಹಿರಂಗಪಡಿಸಿ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡೋದು ತಪ್ಪೇನಿಲ್ಲ, ಹೌದು ತಪ್ಪು ಅಂತ ನಾವು ಕೂಡ ಹೇಳ್ತಾ ಇಲ್ಲ, ಯಾರು ಕೂಡ ಹೇಳ್ತಿಲ್ಲ. ಒಂದು ವಿಷಯ ಕೂಡ ಮುಚ್ಚಿ ಹಾಕುವ ಪ್ರಮೇಯ ಇಲ್ಲ. ಬೆಂಗಳೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ತಪ್ಪು ಮಾಡಿದವರ ವಿರುದ್ಧ ಕಠಿಣ ಶಿಸ್ತು ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ತಗೊಂಡಿಲ್ಲ ಅಂದ್ರೆ ನಾವು ಸುಮ್ಮನೆ ಬಿಡ್ಬೇಕಲ್ಲ, ಪ್ರಶ್ನೆ ಮಾಡೇ ಮಾಡ್ತೀವಿ. ನೋಡೋಣ, ಇದು ವರದಿ ಬರೋದಕ್ಕೆ ಎಷ್ಟು ದಿನ ಆಗುತ್ತೆ, ಅದನ್ನ ಬಹಿರಂಗ ಪಡಿಸೋದಕ್ಕೆ ನಮಗೆ ಬಹಿರಂಗ ಪಡಿಸೋದು ಬೇಡ. ನೀವು ಅವ್ರ ವಿರುದ್ಧ ಕಠಿಣ ಕ್ರಮ ತಗೊಳ್ಳಿ ಸಾಕು. ಮುಂದೆ ಈಗಾಗದಂತೆ ಕ್ರಮವನ್ನ ಜರುಗಿಸಿ ಸಾಕು. ನೋಡಿ ಏನ್ ಹೇಳಿದ್ದಾರೆ ಅಂತ. ನಾನು ನೆನ್ನೆನೇ ಹೋಗಬೇಕಾಗಿತ್ತು, ಬಟ್ ನೆನ್ನೆ ಕ್ಯಾಬಿನೆಟ್ ಇರೋದ್ರಿಂದ ನೆನ್ನೆ ಹೋಗಲಿಲ್ಲ. ಆದರೆ ಇದರ ಬಗ್ಗೆ ಈಗಾಗಲೇ ಎಲ್ಲ ಹೇಳಿದ್ದೀವಿ. ನಮ್ಮ ಕಡೆಯಿಂದ ಏನೇನು ಕ್ರಮಗಳು ತಗೊಳ್ತಾ ಇದ್ದೀವಿ, ಎಲ್ಲಿ ಏನಾಗಿದೆ, ಮತ್ತು ಯಾರಾದರೂ ತಪ್ಪು ಮಾಡಿದರೆ ಖಂಡಿತ ಅವ್ರ ಮೇಲೆ ಕ್ರಮ ಆಗುವಂಥದ್ರಲ್ಲಿ ಯಾವುದೇ ಎರಡು ಮಾತು ಇರೋದಿಲ್ಲ. ಅನೇಕ ಕ್ರಮಗಳು ತೊಗೊಂಡಿದ್ದೀವಿ. ಈಗ ಮುಂದೆ ಏನು ಮಾಡಬೇಕು ಅಂತ ಅದರದ್ದು ಕೂಡ ಎಲ್ಲ ನಾವು ಹಲವಾರು ರೀತಿಯಲ್ಲಿ ಕೂಡ ನೋಡ್ತಾ ಇದ್ದೀವಿ. ಆ ಕಂಪನಿ ಮೇಲೆ ಯಾವ ರೀತಿ ಆ್ಯಕ್ಷನ್ ತೊಗೋಬೋದು, ಆಮೇಲೆ ಬೇರೆ ಬೇರೆ ಲ್ಯಾಬ್ಗಳು ಹೇಗೆ ಸರಿ ಇದೆ ಅಂತ ಅವರು ಟೆಸ್ಟ್ ಮಾಡಿಕೊಟ್ಟಿದ್ದಾರೆ. NABL ಲ್ಯಾಬ್ಗಳು ಕೂಡ ನಮಗೆ ವರದಿ ಕೊಟ್ಟಾಗ ಎಲ್ಲ ಕರೆಕ್ಟಾಗಿದೆ ಅಂತ ಅವ್ರು ಹೆಂಗೆ ಕೊಟ್ಟರು, ಮತ್ತು ನಮ್ಮ ಡ್ರಗ್ ಕಂಟ್ರೋಲ್ ಲ್ಯಾಬ್ ಅವರು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದಾರೆ, ಇದೆಲ್ಲವನ್ನು ಕೂಡ ನಾವು ನೋಡಬೇಕಾಗ್ತದೆ. ಮತ್ತು ಇದರ ಬಗ್ಗೆ ಎನ್ಕ್ವೈರಿ ಕೂಡ ನಮ್ಮ ಡೆವಲಪ್ಮೆಂಟ್ ಕಮಿಷನರ್ ಮಾಡ್ತಾ ಇದ್ದಾರೆ. ಸೊ ಅವರ ಒಂದು ರಿಪೋರ್ಟ್ ಕೂಡ ಬರ್ತದೆ. ಲೋಕಾಯುಕ್ತರು ಹೋಗೋದು ತಪ್ಪೇನಿಲ್ಲ, ಯಾಕಂದರೆ ಲೋಕಾಯುಕ್ತರು ಎಷ್ಟು ನಮಗೆ ನೋಡಿ ಪಾರದರ್ಶಕತೆ ಇರಬೇಕು, ಹೊಣೆಗಾರಿಕೆ ಇರಬೇಕು, ಮತ್ತು ಸತ್ಯಾಂಶಗಳು ಹೊರಗೆ ಬರಬೇಕು. ಯಾವ ಒಂದು ವಿಷಯ ಕೂಡ ಮುಚ್ಚಾಕುವಂಥ ಪ್ರಶ್ನೆ ಇರೋದಿಲ್ಲ. ಅದರಿಂದ ಲೋಕಾಯುಕ್ತರು ಎಲ್ಲಿಗೆ ಬಳ್ಳಾರಿಗೆ ಹೋಗಿದ್ದಾರಾ? ಒಳ್ಳೇದು. ಅಲ್ಲಿಗೆ ಹೋಗಿದ್ರೆ ಅವರು ಕೂಡ ನೋಡ್ಕೊಂಡು ಬರಲಿ.
ಯಾಕಂತ ಹೇಳಿದ್ರೆ ನಾವು ಇದರಲ್ಲಿ ನಾವು ಮುಕ್ತವಾಗಿ ಇದನ್ನು, ಯಾಕಂದರೆ ವ್ಯವಸ್ಥೆಗಳು ಸರಿ ಹೋಗಬೇಕು. ಈಗ ನಾನು ಹೋಗ್ಬಿಟ್ಟು ಬರ್ತಾ ಇದ್ದೀನಿ, ನಾನು ನೆನ್ನೆನೇ ಹೋಗಬೇಕಾಗಿತ್ತು, ಬಟ್ ನೆನ್ನೆ ಕ್ಯಾಬಿನೆಟ್ ಇರೋದ್ರಿಂದ ನೆನ್ನೆ ಹೋಗಲಿಲ್ಲ. ಆದರೆ ಇದರ ಬಗ್ಗೆ ಈಗಾಗಲೇ ಎಲ್ಲ ಹೇಳಿದ್ದೀವಿ. ನಮ್ಮ ಕಡೆಯಿಂದ ಏನೇನು ಕ್ರಮಗಳು ತೊಗೊಳ್ತಾ ಇದ್ದೀವಿ, ಎಲ್ಲಿ ಏನಾಗಿದೆ, ಮತ್ತು ಯಾರಾದರೂ ತಪ್ಪು ಮಾಡಿದ್ರೆ ಖಂಡಿತ ಅವ್ರ ಮೇಲೆ ಕ್ರಮ ಆಗುವಂಥದ್ರಲ್ಲಿ ಯಾವುದೇ ಎರಡು ಮಾತು ಇರೋದಿಲ್ಲ. ಅನೇಕ ಕ್ರಮಗಳು ತೊಗೊಂಡಿದ್ದೀವಿ. ಈಗ